ನೋಡಿ ಸಿರಿ ಎಷ್ಟು ಬೇಗ ಬಂದಿಲ್ಲ ಕಾಲೇಜ್ಗೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಪಿಂಕಿ ಮಿಸ್ಸಿಂಗ್ ಇದ್ದಾಳೆ, ಅವಳಿಂದ ಬಂದಿಲ್ಲ ಕಾಲೇಜಿಗೆ. ನಾವಿಬ್ಬರೇ ಯಾವಾಗೂ ದಿನ ಬೇಗ ಬರ್ತೀವಿ. ಇವಳೆ ಫಸ್ಟ್ ಬರೋದು, ನಾನು ಸೆಕೆಂಡ್ ಬರೋದು, ಅವಳು ಥರ್ಡ್ ಬರ್ತಾಳೆ. ಇಲ್ಲಾಂದರೆ 1 hour ಕ್ಲಾಸ್ ಆದ್ಮೇಲೆ ಬರ್ತಾಳೆ. ನಾವು ತುಂಬ ಬೇಗ ಬಂದರೂ ಪಿಂಕಿಗೋಸ್ಕರ ಕಾಯ್ಕೊಂಡು ಕ್ಲಾಸಿಗೆ ಲೇಟಾಗೆ ಹೋಗ್ತೀವಿ ಯಾವಾಗಲೂ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿ ಗಾಯ್ಸ್, ನಾವು ಚಳಿ ಅಂದ ತಕ್ಷಣ ಬಿಸಿಲು ಬಂದ್ಬಿಡ್ತು. ನಮ್ಮ ಸೂರ್ಯನು ನಮ್ಮ ಮಾತನ್ನ ಕೇಳ್ತಿದ್ದೆ. A few moments later. ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಾನ ನಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಫೈನಲಿ ನಾನು ಬಂದಿದ್ದೀನಿ. 16 minutes ಲೇಟ್ ಆಗಿದೆ ಕ್ಲಾಸ್ಗೆ. ಸೊ ಇವಾಗ ಹೆಂಗೆ ಗೊತ್ತಾ, ಒಬ್ಬರು ಲೇಟಾಗಿ ಬಂದ್ವಿ ಅಂದರೆ ಎಲ್ಲರೂ ಲೇಟಾಗಿ ಹೋಗ್ಬೇಕು. ಬರೀ ಇಂಥದೆಯಾ ನಮ್ಮ ಗ್ಯಾಂಗ್ನ ಸ್ಟೇಟ್ಮೆಂಟ್ ಅದು ಒಂಥರ ಫಾಲೋ ಮಾಡಲೇಬೇಕು. ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇಲ್ಲ ಅಂದರೆ ಯಾರು ಹೋಗಲ್ಲ. 2 hours later. ಹಲೋ ಗಾಯ್ಸ್, ಇವಾಗ 2 ಕ್ಲಾಸ್ ಮುಗಿಸ್ಕೊಂಡು ಬ್ರೇಕಲ್ಲಿ ತಿಂಡಿ ತಿನ್ನೋಕಂತ ಬಂದಿದ್ದೀವಿ. ಎಲ್ಲ ತಿಂಡಿ ತಿಂತಾ ಇದ್ದೀವಿ. ಬಿಸ್ಕೆಟ್ಸ್ ತೊಗೊಂಡ್ವಿ, ಬಟ್ ಇಲ್ಲಿ ಚಳಿ ಇರೋದ್ರಿಂದ ಎಲ್ಲ ಆರೋಗಿದೆ. ಸಖತ್ ಚಳಿ ಇದೆ ಯಪ್ಪ, ತಡ್ಕೊಳಕ್ಕೆ ಆಗ್ತಿಲ್ಲ. ಬಿಸಿಲು ಬರ್ತಾಯಿಲ್ಲ. ಬಿಸಿಲಿಗೋಸ್ಕರನೇ ಒಳಗಡೆ ಬಿಟ್ಟು ಹೊರಗಡೆ ಕೂತಿದ್ದೀವಿ, ಆದ್ರೂ ಬಿಸಿಲು ಬರ್ತಾಯಿಲ್ಲ. ಸಖತ್ ಚಳಿ ಇದೆ, ತಡ್ಕೊಳಕ್ಕಾಗ್ತಾಯಿಲ್ಲ ಗೈಸ್. ನಾನು ಹೆಂಗೋ ಸ್ವಲ್ಪ ಓಕೆ. ದೀಪ ನೋಡಿ ಫುಲ್ ಚಳಿ ಚಳಿ ಅಂತ ನಡುಗ್ತಾ ಇದ್ದಾಳೆ. ಎಲ್ಲ ಬಿಸಿ ಬಿಸಿ ತಿಂಡಿ ತಿನ್ನೋದು. ಮಾತ್ರ ಸ್ವೆಟರ್ ಹಾಕೊಂಡು ಬಂದ್ಬಿಟ್ಟಿದ್ದಾಳೆ. ನಮ್ಮದು ಇಷ್ಟೇ ಗೈಸ್, 2 ಕ್ಲಾಸ್ ಮುಗಿಸ್ಕೊಳ್ಳೋದು, ತಿಂಡಿ ತಿನ್ನೋದು, ಮತ್ತೆ ಕ್ಲಾಸಿಗೆ ಹೋಗೋದು, ಇಷ್ಟೇ ಲೈಫ್ ನಮ್ಮದು. ಆಮೇಲೆ ಊಟ ಮಾಡೋದು, ಮತ್ತೆ ಊಟ ಮಾಡ್ತೀವಿ. ಅದು ಮಾಡ್ತೀವಿ ಇವತ್ತು ಬ್ಲಾಗ್. ಆ್ಯಕ್ಚುಲಿ ನಮ್ಮ ಇನ್ನೂ ಕೆಲವರನ್ನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ನಾವು, ನಮ್ಮ ಫ್ರೆಂಡ್ಸ್ನ. ಅದನ್ನೆಲ್ಲ ಆ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ನೋಡಿ ಗೈಸ್, ನಾವು ಎಂಥ ಇದು ಅಂತಂದರೆ, ನಾವು ಆ್ಯಕ್ಚುಲಿ ಎಲ್ಲ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಹೋದ್ಮೇಲೆ ದಾರಿ ಉದ್ದ ಇದೆ, ಅದು ಎಲ್ಲಿ ತನಕ ಹೋಗುತ್ತೋ, ನಮ್ಗೆ ಎಲ್ಲಿ ತನಕ ಹೋಗ್ಬೇಕು ಅನ್ಸುತ್ತೋ ಅಲ್ಲಿ ತನಕ ಹೋಗ್ತೀವಿ. ದೀಪಗೆ ಆ್ಯಕ್ಚುಲಿ ನೆಮ್ಮದಿನೇ ಇಲ್ವಂತೆ ಗೈಸ್ ಜೀವನದಲ್ಲಿ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾವು ನೆಮ್ಮದಿ ಹಿಡ್ಕೊಂಡು ಹೊರಟಿದ್ದೀವಿ. ಕರ್ಕೊಂಡು ಹೋಗ್ತಿದೀವಿ ಗೈಸ್. ನಾವು ಬರ್ತಾ 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 ನಮ್ಮ ಸ್ಟಾಪ್ ಬಿಟ್ಟು ನೆಕ್ಸ್ಟ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಶೀಘ್ರದಲ್ಲಿ ಅದನ್ನು ಬಿಟ್ಟು ಹೋಗ್ತೀವಿ. ಇದು ಈ ಕಡೆ ಯಾಕೆ ಏನು ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ದೀಪ ಅಷ್ಟೇ ಗೈಸ್. ಯಾಕೆ ಅಂತಂದರೆ ಅವಳಿಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ, ಆ ನೆಮ್ಮದಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಬರೀ ಕುಂಗ್ತಾವಳೆ, ಮಾತೆಲ್ಲ ಕೇಳಬೇಡಿ, ಕುಂಗೋದಷ್ಟೇ ಕೆಲಸ. ಹಾಂ, ಇವಳೇ ಹೇಳಿಲ್ವಾ ಗೈಸ್. ನೋಡಿ ಗೈಸ್, ಯಾವ ಥರ ನ್ಯಾಯ ಅನ್ನೋದನ್ನ ನೀವೇ ಒಂದು ಸ್ವಲ್ಪ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ದೀಪ ಮಾಡೋದು ನ್ಯಾಯನ ನಾನೇನಾದ್ರು ತಪ್ಪು ಹೇಳಿದ್ನ ಗೈಸ್? ಅವ್ರು ಹೇಳಿದ್ನೇ ಹೇಳಿದ್ರೆ ಹಿಂಗೆ ಮಾಡಿಬಿಟ್ಲು ಗೈಸ್. ಹಿಂಗೆಲ್ಲ ನೋಡಿ ಗೈಸ್, ಬೆಲೆನೇ ಇಲ್ಲ ಗೈಸ್ ನಂಗೂ ಸಿರಿಗೂ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವ್ರಿಗಿದೂ ಭಯ ಇದೆ ಗೈಸ್. ಆಗಲೇ ದಾರಿ ತಪ್ಪಿ ನನ್ನನ್ನು ಒಬ್ರನ್ನೇ ಬಿಟ್ಟು ಹೋಗ್ಬಿಟ್ಟಿದ್ರು ಗೈಸ್. ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ನಾವು ಯಾವಾಗ್ಲೂ ಟ್ರಯೋ ಅಂದ್ಕೊಂಡಿರ್ತೀವಿ ಗೈಸ್. ಒಬ್ಬಂಟಿ ಮಾಡ್ತಾ ಇದ್ದಾರೆ ಗೈಸ್. ನಾನು ಇವಾಗ ಏನಾದರೂ ಮಾಡ್ಕೋಬೇಕು ಅಂತ ಅನ್ಸುತ್ತೆ, ಆದರೆ ಮಾಡ್ಕೊಳ್ಳೋಲ್ಲ. ಗೊತ್ತಲ್ಲ ನಮ್ಮ ಬಗ್ಗೆ ಮಾಡ್ಕೊಳ್ಳಲ್ಲ ಗೈಸ್, ಅಷ್ಟೊಂದೆಲ್ಲ ಧೈರ್ಯ ಇಲ್ಲ. ಹೇಳಿ ಕೇಳಿ ಎಷ್ಟು ಫ್ಯಾನ್ಸು. ಒಂದು ನಾಯಿ ಕಣ್ಣಲ್ಲಿ ಎದುರುಕೊಂಡು ಒಂದು ಬೈಕ್ ನೋಡ್ತಾಳೆ. ಅಲ್ಲ ಗೈಸ್, ಯಾಕೆ ಅಂತಂದರೆ ನಾವೇನು ಗೊತ್ತಾ, ನಂಗೊಂದು ಪಾಲಿಸಿ ಇದೆ ಗೈಸ್, ನಾವು ಯಾರನ್ನೂ ನೋವು ಮಾಡಬಾರ್ದು ಅಂತ. ಅದಕ್ಕೆ ನಾಯಿಗೂ ನಾವು ಮುಂದೆ ಹೋಗಿ ನೋವು ಮಾಡ್ತಾ ಇದ್ದೀನಲ್ಲ ಅಂತ. ನಾಯಿಗೆ ನೋವಾಗುತ್ತೆ ನಿನ್ನೆ ನೋಡಿದ್ರೆ. ಇಲ್ಲ ಗೈಸ್, ಹಂಗಲ್ಲ, ನಾವು ಹೋಗ್ತಾ ಇದ್ರೆ ಪಾಪ ದೂರನೇ ಇರಲಿ ಅಂತ ಅಲ್ವಾ, ಹಂಗಾಗಿ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಅವಳು ಹೇಳಿ ದೇವಸ್ಥಾನ ನಾಚಿದೆ ಗೈಸ್, ಬರೀ ದೇವಸ್ಥಾನ ನಾಚಿದೆ. ಅವಳು ದೇವಸ್ಥಾನ ಇದೆ ಅಂತ ಕರ್ಕೊಂಡ್ಬಂದು. ಇಲ್ಲ ಗೈಸ್, ನಿಜವಾಗ್ಲೂ ದೇವಸ್ಥಾನ ಇದೆ.
ತೋರಿಸ್ತೀನಿ guys. ಒಬ್ಬೊಬ್ಬರೇ ಬಂದಿದ್ದೇನೆ ನೋಡಕ್ಕೆ ಒಬ್ಬೊಬ್ಬರೇ ಬರ್ತಾಳೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಗೈಸ್ ನಾನು ಯಾವತ್ತೂ ಬಂಕ್ ಕೊಡೋದಿಲ್ಲ. ಹಂಗೆ ಗೈಸ್ ಇವರಿಬ್ರು ಸಾಹಸ ಮಾಡಿದ್ಮೇಲೇನೇನು ನಂಗೂ ಬಂಕ್ ಅಂದ್ರೆ ಏನು ಅಂತ ಗೊತ್ತಾಗಿರೋದು. ಅಲ್ಲಿವರೆಗೂ ಏನು ಗೊತ್ತಿರಲಿಲ್ಲ ನನಗೆ. ನನ್ನಷ್ಟು ಅಮಾಯಕಿ good girl ಯಾರು ಇಲ್ಲ ಅನ್ಸುತ್ತೆ ಗೈಸ್. ಇವರಿಬ್ರಲ್ಲಿ ನನಗೆ ಇಂಜಿನಿಯರಿಂಗ್ ಎಲ್ಲ ಜಡೆ ಗಿಡ ಅಟೆಂಡೆನ್ಸ್ ಬಿ ಫಾರ್ ಬಂಕ್ ಇದೆರಡು ಗೊತ್ತಿಲ್ಲ ಆದ್ರೆ ವೇಸ್ಟ್. ದೀಪ ತುಂಬಾ ಪ್ರಾಕ್ಸಿ ಸಿ ಫಾರ್ ಚಾಚಿಪಿಟಿ ಅಂತ ಏನೋ ಸ್ವಲ್ಪ ಕರ್ಕೊಂಬರೋಣ ಅಂತಂದರೆ ಈ ದೀಪ ಮತ್ತು ಸಿರಿ ಯಾವಾಗಲೂ ನನ್ನ ನೋಡಿ ಅವ್ರು ಎಷ್ಟು ಬೇಡ್ಕೊಳ್ಳಿ ಏನಂತ ಬೇಡ್ಕೊತಿದ್ದಾರೆ ಅಂದರೆ ನಮ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ಬೇಡ್ಕೊತಿದ್ದಾರೆ ಅನಿಸುತ್ತೆ. ನೋಡಿ ಗೈಸ್ ಏನೋ ಡೀಪಾಗಿ ದೇವ್ರ ಅಪ್ಲಿಕೇಶನ್ ಆಗ್ತಾವಳೆ. ಇಂಜಿನಿಯರಿಂಗ್ ಬೇಗ ಮುಗಿಸ್ಬಿಡು, ಏನಾದ್ರು ಒಂದು 20 ಲಕ್ಷದ ಪ್ಯಾಕೇಜ್ ಕೊಡಿಸು, ಚೆನ್ನಾಗಿ ಪಾರ್ಟಿ ಮಾಡ್ತೀವಿ. ಪಾಪ ABCD ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಷ್ಟು ಸಬ್ಸ್ಕ್ರೈಬರು ಆಗ್ಬಿಡ್ಲಿ 2 ದಿವಸದಲ್ಲೇ ಬೇಗ ಅಂತ ಕೇಳ್ಕೊಂಡಿದ್ದಾಳೆ. ನಿಮಗೆ ನಿಮ್ಮ ಖುಷಿಗಿಂತ ನಮ್ಗೆ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲ ಪಾರ್ಟಿ ಅಂತ ಅವಳೇ ಪಾರ್ಟಿ ಕೊಡಿಸ್ತಾಳೆ. 20 ಲಕ್ಷ ಪ್ಯಾಕೇಜ್ ಆಗುತ್ತೆ, ಅವಳೇ ಪಾರ್ಟಿ ಕೊಡಿಸ್ತಾಳೆ. ಪ್ಲೀಸ್ ಎಲ್ಲ DM ಮಾಡ್ಬಿಡಿ ಪಿಂಕಿಗೆ. ನೋಡಿ ಗೈಸ್ ಪಕ್ಕ ಊರಿಗೆ ಬಂದಂಗೆ ಆಗ್ತೈತೆ. ಸಬ್ಸ್ಕ್ರೈಬರ್ಸ್ ಒಳ್ಳೆ ನೇಚರ್ ಇದೆ, ಅದಕ್ಕೆಲ್ಲ ದುಡ್ಡು ಬೇಕು ಅಂತ ಅವಳ ಪ್ಯಾಕೇಜ್ನ ಬೇಡ್ಕೊಂಡ್ಲು ಗೈಸ್. ನಿಮಗೆಲ್ಲ ಪಾರ್ಟಿ ಪಕ್ಕ. ನಮಗೆ ಇವತ್ತು ನಮ್ಮ ಕಾಲೇಜಲ್ಲಿ ಫುಡ್ ವಾಕ್ ಇತ್ತು AML ಬ್ರಾಂಚ್ ಅವ್ರಿಗೆ. ನಾವೆಲ್ಲ ಹೋಗಿ ಚೆನ್ನಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.